ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಇವತ್ತೊಂದು ರೀತಿ ಆಕ್ರೋಶ, ಸಿಟ್ಟು ಅದೆಲ್ಲವೂ ಕೂಡ ಬರ್ತಾ ಇದೆ. ಭಾಳಷ್ಟು ನಾವು ಹೋರಾಟಗಳನ್ನು ನೋಡಿದ್ದೀವಿ, ಭಾಳಷ್ಟು ಜಾತ್ರೆ ಕೇತ್ರೆಗಳನ್ನು ನೋಡ್ತೀವಿ, ಭಾಳಷ್ಟು ಜನ ರಾಜಕಾರಣವನ್ನು ನೋಡಿದ್ದೀವಿ. ಎಲ್ಲವನ್ನ ನೋಡಿದ್ರೂ ಕೂಡ ಕೆಲವೊಂದಿಷ್ಟು ಜನ ಈ ಜಾತೀಯತೆ, ತಾರತಮ್ಯ ಅನ್ನುವಂಥ ಒಂದು ಕೆಟ್ಟ ವೈರಸ್ಸನ್ನು ತಮ್ಮ ತಲೆಯಿಂದ ಇವತ್ತಿಗೂ ಹೊರಗೆ ಹಾಕೇ ಇಲ್ಲ. ಏನು ನಾವು ಬಡವರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ನಿರ್ಗತಿಕರ ಪರವಾಗಿದ್ದೀವಿ, ದೊಡ್ಡ ದೊಡ್ಡ ಭಾಷಣ ಬಿಗಿಯುವಂತಹ ಕಾಂಗ್ರೆಸ್ ಪಕ್ಷದ, BJP ಪಕ್ಷದ ದೊಡ್ಡ ದೊಡ್ಡ ಮುಖಂಡರುಗಳೇ ಇಂತಹ ಒಂದು ಕೃತ್ಯವನ್ನು ಮಾಡ್ತಿರುವಂಥದ್ದು ಭಾಳಷ್ಟು ನೋವು ತರುವಂಥ ಸಂಗತಿಯಾಗಿದೆ. ನಮ್ಮ ಏನು ಜಮಖಂಡಿ ತಾಲೂಕಿನ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ಏಪ್ರಿಲ್ 23ರಿಂದ ಮೇ 1ರವರೆಗೂ ಒಂದು ಪಂಚಕಲ್ಯಾಣ ಜೈನ ಧರ್ಮದ ಇವರ ಒಂದು ಆಶ್ರಯದಲ್ಲಿ ಏನಪ್ಪ ಅಂದ್ರೆ 108 ರಾಷ್ಟ್ರಸಂತ ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಪಂಚಕಲ್ಯಾಣ ಮಹೋತ್ಸವವನ್ನು ಜಮಖಂಡಿ ನಗರದ ಆಲಗೂರು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ, 67 ಕೋಟಿ 10 ಕೋಟಿ ಅಂತ ಹೇಳ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಪಂಚಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಪಂಚಕಲ್ಯಾಣ ಅಂದರೆ ಏನಂದ್ರೆ ಒಂದು ಹೊಸ ಯಾವುದಾದ್ರೂ ಒಂದು ಬಸ್ತಿ ಅಂದ್ರೆ ಅವ್ರದ್ದು ಜೈನ ಧರ್ಮದ ಮಂದಿರವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಏನು ಜೈನ ಧರ್ಮದ ತೀರ್ಥಂಕರಿದ್ದಾರೆ ಅವರ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ದೀಕ್ಷಾ ಕಲ್ಯಾಣ, ಏನು ಜ್ಞಾನ ಕಲ್ಯಾಣ ಮತ್ತು ಮೋಕ್ಷ ಕಲ್ಯಾಣ ಅನ್ನುವಂತಹ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲರಿಗೂ ಜೈನ ಧರ್ಮದ ವಿಶೇಷತೆಗಳನ್ನು, ಧರ್ಮದ ಮೂಲವನ್ನು, ಜಾತಿ ಭೇದ ಮೇಲು ಕೀಳು ಇರಲಾರ್ದೇನೆ ಮಾಡುವಂತಹ ಒಂದು ಪರಿಪಾಠ ಮೊದಲಿಂದ ಬಂದೈತಿ. ಈಗ ಜೈನ ಧರ್ಮದ ಮೊದಲನೆಯ ಜಗತ್ತೇ ಹೇಳುವಂತಹ ಮೊದಲನೇ ವರ್ಡ್ ಏನಂದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಅಹಿಂಸೆಯನ್ನು ಮಾಡಬಾರ್ದು ಅಂತಾರೆ. ಆದರೆ ಇಲ್ಲಿನ ಜೈನ ಧರ್ಮದ ಅನೇಕ ಮುಖಂಡರು ಏನು ಮಾಡ್ಯಾರ ಅಂದ್ರೆ ದಲಿತರಿಗೆ ಪ್ರತ್ಯೇಕವಾದಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಲಿತರ ಕೊಡುವಂತಹ ಕಾಣಿಕೆ ಅಥವಾ ಪಟ್ಟಿ ಅಂತಾರೆ ನಮ್ಮಲ್ಲಿ, ಅವ್ರು ಕೊಡುವಂಥ ಪಟ್ಟಿಯನ್ನು ನಿರಾಕರಣೆ ಮಾಡಿದ್ದಾರೆ. ಇಡೀ ಊರಿನಲ್ಲಿರ್ತಕ್ಕಂಥ ಎಲ್ಲರ ಪಟ್ಟಿಯನ್ನು ತಗೊಂಡಾರ. ಆದ್ರೆ ದಲಿತ ಸಮುದಾಯದ ಹೊಲೆಯ, ಮಾದಿಗ, ಭಜಂತ್ರಿ ಸಮುದಾಯದವರ ಮತ್ತು ಇನ್ನಿತರೆ ಎಲ್ಲ ಜಾತಿಯವ್ರನ್ನ ತೊಗೊಂಡಾರೆ. ಈ 3 ಸಮುದಾಯದವರ ಹಣವನ್ನು ತೆಗೆದುಕೊಂಡಿಲ್ಲ. ಈ 3 ಸಮುದಾಯದವರಿಗೆ ಪ್ರತ್ಯೇಕವಾದಂಥ ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ಅಮಾನವೀಯ ಕೃತ್ಯವನ್ನು ಎಸಗಿದ್ದಾರೆ. ಈಗಾಗಲೇ ತಾವು ಅನೇಕ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ವಿಶೇಷವಾಗಿ ನಮ್ಮ ಏನು ಏಪ್ರಿಲ್ 14 ನ್ಯೂಸ್ ನಮ್ಮ ಯಶವಂತ್ ಕಲ್ಲುತ್ತಿ ಅವ್ರಿಗೆ ಒಂದು ವಾಟ್ಸಪ್ ಹೇಳ್ತೀನಿ, ಅವ್ರು ಅಲ್ಲಿ ಹೋಗಿ ವಿಡಿಯೋ ಮಾಡಿ ಎಲ್ಲ ಮಾಡಿದ್ದಾರೆ. ಇದನ್ನು ಪ್ರಸಾರ ಆದ ನಂತರ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಬಂದು ಅಲ್ಲಿ ಏನು ಬೀಡು ಬಿಟ್ಟು ಏನು ಹಾಕಿರ್ತಕ್ಕಂಥ ಪ್ರತ್ಯೇಕ ಊಟದ ವ್ಯವಸ್ಥೆ ಶಾಮಿಯಾನ ಇತ್ತು ಅದನ್ನೆಲ್ಲ ತೆರವುಗೊಳಿಸ್ಯಾರ. ತೆರವುಗೊಳಿಸೋದಲ್ಲದೆ ಇವತ್ತೇನು ಮಾಡ್ಯಾರ ಅಂದ್ರೆ ಅಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೆಲವೊಂದಿಷ್ಟು ಅಲ್ಲಿ ದಲಿತರನ್ನು ಹೆದರಿಸಿಯೋ ಬೆದರಿಸಿಯೋ ಅಥವಾ ಅವ್ರನ್ನೇನು ಮನವೊಲಿಸಿಯೋ ಅವ್ರ ಕಡೆಯಿಂದ ಹೇಳಿಕೆ ಕಲೆಕ್ಟ್ ಮಾಡ್ಕೊಂಡಾರ. ಏನಂತ ಹೇಳಿಕೆ ಕಲೆಕ್ಟ್ ಮಾಡ್ಕೊಂಡಾರ ಅಂದ್ರೆ ಇಲ್ಲಿ ಯಾವುದೇ ರೀತಿ ತಾರತಮ್ಯ ನಡೆದಿಲ್ಲ, ನಾವೆಲ್ಲ ಅಣ್ಣತಮ್ಮರಂಗೆ ಅದೀವಿ. ಈಗ ಯಾವ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಎಲ್ಲ ಸುದ್ದಿಗಳು ಸುಳ್ಳು ಅಂತೇಳಿ ಇದನ್ನೇ ಈ ಹೇಳಿಕೆ ಆಧಾರದ ಮೇಲೆ ಜಮಖಂಡಿ ತಾಲೂಕು ಆಡಳಿತ ಅಥವಾ ನಮ್ಮ ಪೊಲೀಸ್ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಏನು ಮಾಡ್ಯಾರ ಅಂದ್ರೆ ಇಲ್ಲ ಅಲ್ಲಿ ಘಟನೆನ ನಡೆದಿಲ್ಲ ಅಂದ್ರೆ ನಾವು FIR ಕೂಡ ದಾಖಲು ಮಾಡಲಿಕ್ಕೆ ಬಹುಶಃ ಆಗ್ತತೆ ಇಲ್ಲೋ, FIR ದಾಖಲು ಮಾಡುವಂಥ ಪ್ರಮೇಯ ಇಲ್ಲ ಅನ್ನುವಂತಹ ಒಂದು ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಇವತ್ತು ನಮಗೆ ನಾಚಿಕೆ, ಯಾವ ದಲಿತ ಸಮಾಜದ ಹೆಸರಿನ ಮೇಲೆ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ. ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಸನ್ಮಾನ್ಯ RB ತಿಮ್ಮಾಪುರ ಅವರು ದಲಿತ ಸಮಾಜಕ್ಕೆ ಸೇರಿದವರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ್ ಇದ್ದಾರೆ. ನಮ್ಮ ಜಮಖಂಡಿ ತಾಲೂಕಿನ ಏನು XMLA ನಿಕಟಪೂರ್ವ ಶಾಸಕರಾದಂತಹ ಆನಂದ್ ನ್ಯಾಮಗೌಡರು, ನೀವು ಎಲ್ಲ ಕಡೆ ಹೇಳ್ತೀರಿ ನಾವು ದಲಿತರ ಪರವಾಗಿದ್ದೀವಿ ಅಂತೇಳಿ, ನೀವು ಈ ಒಂದು ಘಟನೆ ಬಗ್ಗೆ ಗಮನ ಹರಿಸಲಿಲ್ವಾ? ಆಮೇಲೆ ಈ ತಾರತಮ್ಯದಲ್ಲಿ ಪ್ರಮುಖ ಹೆಸರು ಕೇಳ ಬರುವಂಥದ್ದು ವರ್ಧಮಾನ್ ನ್ಯಾಮಗೌಡ. ಇವರು KPCCಯ ಪ್ರಚಾರ ಸಮಿತಿ ವಕ್ತಾರರು ಅಥವಾ ಏನೋ ಇದ್ದಾರೆ. ಇವರು ರಾಜ್ಯ ಮಟ್ಟದ ಒಂದು ಪದವಿಯನ್ನು ಗಿಟ್ಟಿಸಿಕೊಂಡವರು. ನೀವು ಇಲ್ಲಿ ಎಲ್ಲವೂ ಗೊತ್ತಿದ್ರು ನೀವಿಲ್ಲಿ ಒಂದು ರೀತಿಯ ಮಲತಾಯಿ ಧೋರಣೆಯನ್ನು ತೋರಿ ಅಸ್ಪೃಶ್ಯತೆ ಆಚರಣೆಗೆ ನೀವು ಏನಪ್ಪ ಅಂದ್ರೆ ಕಂಕಣ ಬದ್ಧರಾಗಿ ನಿಂತಿದ್ದೀರ ಅಂದ್ರೆ ನಾಳೆ ಯಾವ ಮುಖ ಹೊತ್ಕೊಂಡು ದಲಿತರ ಮನೆಗೆ ನಿಮ್ಮ ಊರಾಗಿರ್ತಕ್ಕಂಥ ದಲಿತರು ನಿಮ್ಮ ಮಾತು ಕೇಳ್ಬೋದು. ಕ್ಷೇತ್ರದಲ್ಲಿ ಎಷ್ಟು ಜನ, ಸುಮಾರು 30,000ಕ್ಕೂ ಅಧಿಕ ಇರುವಂಥ ಮತದಾರ ನಾವಿಲ್ಲಿ ದಲಿತರು. ಈ ದಲಿತರನ್ನ ಎದುರು ಹಾಕಿಕೊಳ್ಳುವಂತಹ ತಾಕತ್ ನಿಮಗೆ ಐತೇನೋ?
ಈಗ ಒಂದು ದುಸ್ಸಾಹಸ ಮಾಡಿ ಈಗಾಗಲೇ ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನು ಮಾಡಿ ಕೇವಲ ವರ್ಧಮಾನ ನ್ಯಾಮಗೌಡಲ್ಲ, ಅಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗಿದು ಎಲ್ಲರೂ ಸೇರಿ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದಿದು. ಯಾವಾಗ ಸುದ್ದಿ ಪ್ರಸಾರ ಆಗುತ್ತೋ ಈ ಗಿರಿಗುಟ್ ಅಂತಾರಲ್ಲ ಊಸರ ಒಳ್ಳಿ ಥರ ಬಣ್ಣ ಬದಲು ಮಾಡಿ ನಾವು ಮಾಡಿಲ್ಲ ಅಂತ ನಮ್ಮ ಜನರನ್ನೇ ಎತ್ತಿ ಕಟ್ಟಿ ಅವರ ಮೂಲಕವಾಗಿ ಏನೂ ನಡೆದೇ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ. ಹಾಗಾದರೆ ನಾನು ಚಾಲೆಂಜ್ ಹಾಕ್ತೀನಿ ನಿಮಗೀಗ, ಏನೂ ನಡೆದಿಲ್ಲ ಅಂದರೆ ಇದನ್ನು CODಗೋ CBIಗೋ ವಹಿಸೋಣ. ಈ ಪ್ರಕರಣವನ್ನು ಒಂದು ತನಿಖೆಗೆ ಆದೇಶ ಮಾಡ್ರಿ, ನೋಡೋಣ ನೀವು ಮಾಡಿರೋ ಇಲ್ಲೋ ಗೊತ್ತಾಕತ್ತಿಲ್ಲ ಏನಾಗೈತಿ ಹೇಳ್ಕಿಶನ್. ಯಾವ ದಲಿತರನ್ನ ಅವರ ಜೊತೆ ಸ್ನೇಹ ಮಾಡಿ ಜಮಖಂಡಿ ಅಂತ ಸಿಟಿಯಲ್ಲಿ ಬಂದು ನಾವು ದಲಿತರ ಪರವಾಗಿದ್ದೀವಿ, ಭಾಷಣಗಳಲ್ಲಿ ದಲಿತರ ಪರವಾಗಿದ್ದೀವಿ ಅಂತ ಮಾತಾಡೋರು ನೀವು ನಿಮ್ಮ ಊರುಗಳಲ್ಲಿ ಕೇವಲ ಇದು ಆಲ್ಗೂರಲ್ಲಿ ಮಾತ್ರ ಅಲ್ಲ, ಜಮಖಂಡಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ದಲಿತರನ್ನ ಇವತ್ತಿಗೂ ಗುಡಿ ಪ್ರವೇಶ ಮಾಡಿಸಿಕೊಳ್ಳಂಗಿಲ್ಲ. ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನ ಮಾಡ್ತಾರ. ಅಲ್ಲಿ ಅವ್ರನ್ನ ತಾರತಮ್ಯ ಅಂದ್ರೆ ತಾರತಮ್ಯವಾಗಿ ನಡೀತಾರ. ಅನೇಕ ಇಲ್ಲೇ ಮದರಕಂಡಿ ಇನ್ನೂ ಬಹಳಷ್ಟು ಊರ್ದಾವ. ಮದರಕಂಡಿ ಒಳಗೂ ಕೂಡ ಇದೇ ವ್ಯವಸ್ಥೆ ಐತಿಲ್ಲ. 12 ವರ್ಷ 20 ವರ್ಷಕ್ಕೊಮ್ಮೆ ಹೋಗೋದು. ಊರು ತುಂಬ PSIಗಳು ಪೊಲೀಸ್ ಇಲಾಖೆಯಲ್ಲಿ ಮಿಲಿಟರಿಯಲ್ಲಿ ಇದ್ದಾರೆ. ಅವ್ರಿಗೆಲ್ಲ ನಾಚಿಕೆ ಬರಬೇಕು ಎಸ್ಪ್ರಸಿಟಿ ಆಚರಣೆ ಮಾಡಕ್ಕೆ. ಯಾಕಂದ್ರೆ ಕಾನೂನು ಎಲ್ಲಿ ತಯಾರಾಕತಿ ಅಲ್ಲಿ ಸೇವೆ ಸರ್ವಿಸ್ ಮಾಡುವಂಥವ್ರು ನೀವೇ ಮಾಡ್ತಿರಲ್ಲ ತಾರತಮ್ಯವನ್ನ. ನಾಚಿಕೆ ಬರಂಗಿಲ್ಲ. ನೀವೇನು ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಏನು ಜಾತಿವಾದಿಗಳಾಗಿ ಕೆಲಸ ಮಾಡ್ತಿರೋ ಅಂತ ನೀವೆಲ್ಲ ಉತ್ತರ ಕೊಡಬೇಕಾಗ್ತದೆ. ಇದನ್ನು ಇವತ್ತು ನಡೆದಿರ್ತಕ್ಕಂಥ ಘಟನೆ ಕಾಟಾಚಾರಕ್ಕಾಗಿ, ತಮ್ಮ ಮರ್ಯಾದೆ ಮುಚ್ಕೊಳ್ಳೋಕ್ಕಾಗಿ, ತಮ್ಮ ಇಮೇಜ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಹುಡುಗರನ್ನ ಮುಂದೆ ತಂದು ಅವರ ಬಾಯಿಂದ ಹೇಳಿಸಿದ್ದಾರೆ ಇಲ್ಲಿ ಅಸ್ಪೃಶ್ಯತೆ ನಡೆದಿಲ್ಲ ಅಂತೇಳಿ. ಹಾಗಾದ್ರೆ ನಮ್ಮ ಅಲ್ಲಿ ಪತ್ರಕರ್ತರಿಗೆ ವಿಡಿಯೋ ಮಾಡಿದ್ದಾರಲ್ಲ, ಆ ವಿಡಿಯೋ ಎಲ್ಲಿಂದ ಬಂತು, ಹೆಂಗೆ ಬಂತದು? ಅದು GPS ವಿಡಿಯೋ ಐತಿ. ಅಲ್ಲಿ ಘಟನೆ ಆಗಿದ್ದು ಸತ್ಯ, ಪ್ರತ್ಯೇಕ ಊಟದ ವ್ಯವಸ್ಥೆ ಇಟ್ಟಿದ್ದು ಸತ್ಯ, ಎಲ್ಲವೂ ಸತ್ಯ ಇರುವಾಗ ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲಿರುವಂಥ ಕೆಲವೊಂದಿಷ್ಟು ದಲಿತರನ್ನ ಇವತ್ತೇನು ಹೇಳಿಕೆ ಕೊಡಿಸಿದಿರಲ್ಲ ನೀವು, ಅವರನ್ನ ಭಯಗೊಳಿಸಿ ಅಥವಾ ನಿಮ್ಮ ಹಿಂಬಾಲಕರನ್ನಾಗಿ ಮಾಡಿ ಯಾವುದೋ ಆಮಿಷವಡ್ಡಿ ಅವ್ರ ಬಾಯಿಂದ ಹೇಳಿಸಿರಿ. ಇನ್ನು ಕೆಲವೊಂದಿಷ್ಟು ದಲಿತ ಲೀಡರ್ಗಳು ನಿಮ್ಮ ಚೇಲಾಗಳದಾರ ಈ ಒಂದು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಅವರು ಎಲ್ಲಿ ಕೂಡ ಸ್ಟೇಟ್ಮೆಂಟ್ ಮಾಡಲಾರ್ದಂಗೆ ಮಾಡಿಟ್ರಿ. ಅವರು ಮಾತನಾಡಬಾರ್ದು. ಅವ್ರು ಜಡ್ಪಿನೋ, TPನೋ, ನಗರಸಭೆನೋ, ಪುರಸಭೆನೋ, ಗ್ರಾಮ ಪಂಚಾಯತಿಯೋ ಟಿಕೆಟ್ ಆಕಾಂಕ್ಷಿಗಳಾಗಿದ್ದು ಅವ್ರಿಗೆ ಏನಾದರೂ ಮಾತಾಡಿದ್ರೆ ನಾಳೆ ನಮ್ಮ ಟಿಕೆಟ್ ಅವ್ರು ಭಯ ಹುಡ್ಸಿರಿ ಅವರಿಗೆ. ಇದೆಲ್ಲವನ್ನ ನೋಡಿದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೈತೋ ಇಲ್ಲೋ ಅನ್ನುವಂಥದ್ದು ನಮಗೆ ಭಾಳಷ್ಟು ನೋವು ತರುವಂಥದ್ದು. ಇದು ಭಾಳ ನಮಗೆ ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ ಐತಿಲ್ಲೋ. ರಾಜ್ಯಾರೋಷವಾಗಿ ಜಾತ್ಯತೆ ಮಾಡಿದ್ರೆ ಅಷ್ಟಕ್ಕೂ ಭಾರತ ದೇಶದಲ್ಲಿ ಸಂವಿಧಾನದ ವಿಧಿ 17 ಅನುಚ್ಛೇದ 17ರ ಪ್ರಕಾರ ಈ ಒಂದು ಏನು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಭಾರತದ ಸಂವಿಧಾನವನ್ನು ಓದ್ರಿ. ಇದು ಭಾರತದ ಸಂವಿಧಾನ ಕೈಯಾಗಿರ್ತಕ್ಕಂಥದ್ದು. ಸಂವಿಧಾನವನ್ನು ಹಿಡ್ಕೊಂಡು ಮಾತಾಡ್ತೀನಿ ನಾನು ನಿಮಗೆ. ಆರ್ಟಿಕಲ್ 17ರ ಪ್ರಕಾರ ಯಾವುದೇ ರೂಪದಲ್ಲಿ ಯಾವುದೇ ಸಂದರ್ಭದಲ್ಲಿ ಜಾತೀಯತೆಯನ್ನು ನೀವು ಮಾಡಲೇಬಾರದು. ಮಾಡಿದ್ರದು ಗಂಭೀರ ರೂಪದ ಅಪರಾಧ ಆಗುತ್ತಾ. ಸಿವಿಲ್ ಹಕ್ಕುಗಳ ರಕ್ಷಣಾ ಕಾಯ್ದೆ 1955ರ ಪ್ರಕಾರ ದೇವಸ್ಥಾನ, ರಸ್ತೆ, ಹೋಟೆಲು, ಅಂಗಡಿ, ಜಾತ್ರೆ, ಹಬ್ಬ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾರನ್ನಾದರೂ ಜಾತಿ ಆಧಾರದ ಮೇಲೆ ಪ್ರವೇಶ ನಿರಾಕರಣೆ ಮಾಡಿದರೆ ಅದು ಗಂಭೀರ ರೂಪದ ಅಪರಾಧವಾಗ್ತದೆ. ನೀರು, ಊಟ ಇತ್ಯಾದಿ ಸೇವೆಗಳಲ್ಲಿ ನಿರಾಕರಣೆ ಮಾಡೋದು ಅಪರಾಧ ಆಗ್ತದ. ಅದಕ್ಕೆ ಶಿಕ್ಷೆ ಆಗ್ತದ, ದಂಡ ಆಗ್ತದ, ಜೈಲು ಕೂಡ ಹೋಗಬೇಕಾಗ್ತದೆ ನೀವು. ಅದಲ್ಲದೆ SC/ST ಆಕ್ಟ್ 1985ರ ಪ್ರಕಾರ ದಲಿತ ಆದಿವಾಸಿ ವ್ಯಕ್ತಿಗಳಿಗೆ ಜಾತ್ರೆ, ದೇವಸ್ಥಾನ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪ್ರವೇಶ ನಿರಾಕರಿಸುವುದು, ಅವಮಾನಿಸುವುದು, ಬೇರೆ ಪಾತ್ರೆ ಬೇರೆ ಸ್ಥಳಗಳಲ್ಲಿ ಕೂರಿಸಿ ಊಟ ಮಾಡಿಸುವುದು ಇವೆಲ್ಲವೂ ಕೂಡ ಗಂಭೀರ ರೂಪದ ಅಪರಾಧಗಳಾಗಿರುತ್ತವೆ. ಅದಲ್ಲದೆ ಅನುಚ್ಛೇದ 21ರಲ್ಲಿ ಏನಪ್ಪಾ ಅಂತಂದ್ರ ಯಾರನ್ನೂ ಕೂಡ 21 ಅನುಚ್ಛೇದ 21ರ ಪ್ರಕಾರ ಜೀವನ, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಪ್ರತಿಯೊಬ್ಬರಿಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕತ್ತಿಲ್ಲ. ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಕೆಲಸ ಯಾರು ಕೂಡ ಮಾಡಬಾರದು. ಒಂದು ವೇಳೆ ನೀವು ಮಾಡಿದ್ದೇ ಆಗಿದ್ದರೆ ನಿಮ್ಮ ಮೇಲೆ ಗಂಭೀರ ರೂಪದ ಅಪರಾಧವನ್ನು ಹೊರಿಸಿ ನಿಮ್ಮನ್ನು ಜೈಲಿಗೆ ಕಟ್ಟಬೇಕಾಗ್ತದೆ. ಆದರೆ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ದಲಿತ ರಾಮಯ್ಯ ನಾನಿದ್ದೀನಿ ಅಂತ ಹೇಳ್ತಾರೆ. ದಲಿತ ರಾಮಯ್ಯನವರೇ, ನಿಮ್ಮ ದಲಿತ ಸಾಮ್ರಾಜ್ಯದಲ್ಲಿ ಅಥವಾ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ನೋಡಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವರೇನು 108 ರಾಷ್ಟ್ರಸಂತ ಗುಣಧರ ನಂದಿ ಮಹಾರಾಜರು ಹುಬ್ಬಳ್ಳಿ ಹತ್ರ ಒಂದು ದೊಡ್ಡ ಪ್ರಮಾಣದ ಎಲ್ಲ ಜೈನ ಧರ್ಮದ ಕುರುಹುಗಳನ್ನು ಅಲ್ಲಿ ಎಲ್ಲ ದೊಡ್ಡ ಕಟ್ಟಡಗಳನ್ನು ಮಾಡಿ ಜಗತ್ ಪ್ರಸಿದ್ಧಿ ಆದವರು.
ಎಲ್ಲ PM CM ಅವರಿಗೆ ಪರಿಚಯ ಇರ್ತಕ್ಕಂಥ ಇವರ ನೇತೃತ್ವದಲ್ಲಿ ನಡೆಯುವಂಥ ಪಂಚಕಲ್ಯಾಣ ಯೋಜನೆಯಲ್ಲಿ ದಲಿತರಿಗೆ ಊಟ ನಿರಾಕರಣೆ ಪ್ರತ್ಯೇಕವಾದಂಥ ಊಟದ ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ನೀವು ಇದನ್ನು ಗಂಭೀರ ರೂಪದಲ್ಲಿ ತೆಗೆದುಕೊಳ್ತಿರೋ ಇಲ್ಲೋ? ಡಾಕ್ಟರ್ G. ಪರಮೇಶ್ವರ್ ಅವರೇ, ತಾವು ಗೃಹ ಮಂತ್ರಿಗಳು, ತಾವೇನು ಮಾಡ್ತಾ ಇದ್ದೀರಿ? ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ SC ಮಾದೇವಪ್ಪ ನೀವೇನು ಮಾಡ್ತಾ ಇದ್ದೀರಿ? ಎಲ್ಲ ದಲಿತರು ಮಂತ್ರಿಗಳು ಅಂತ ಹೇಳುವಂಥವ್ರಿಗೆ ನಿಮ್ಮ ಸ್ವಜಾತಿಯ ಜನರಿಗೆ ಇಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ. ಅದನ್ನು ಮುಚ್ಕೊಳ್ಳಿಕ್ಕೆ ಇಡೀ ತಾಲೂಕು ಆಡಳಿತ ಟೊಂಕ ಕತ್ತಿ ನಿಂತೈತಿ. ಇದರಲ್ಲಿ ವಿಶೇಷತೆ ಏನಂದ್ರೆ AC ಮೇಡಮ್ ಅವರು ಬಂದು ಎಲ್ಲರಿಗೂ ಸ್ವಲ್ಪ ಕಾನೂನಿನ ರುಚಿ ತೋರಿಸ್ಯಾರ ಅಂತ ಹೇಳಲಾಗ್ತಾ ಇದೆ. ಪ್ರತ್ಯಕ್ಷದರ್ಶಿಗಳು ಹೇಳ್ಯಾರ. AC ಮೇಡಮ್ ಅವರು ಮಾತನಾಡಿದ್ರು, ಇವರಿಗೆಲ್ಲ ಇದೆಲ್ಲ ನಡೆಯಂಗಿಲ್ಲ ಅಂತೇಳಿ. ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಅಧಿಕಾರಿಗಳು ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳಿ ನಾನು ಮುಗಿಸ್ತೀನಿ ನನ್ನ ಮಾತನ್ನ, ಭಾಳ ವಿಡಿಯೋ ಲೆಂತ್ ಆಗೋದು ಬೇಡ. ಇಲ್ಲಿ ಏನು ಜಾತಿ ತಾರತಮ್ಯ ಮಾಡಿದವರು ನಿಮ್ಮ ವೈಯಕ್ತಿಕ ಬದುಕನ್ನು ನೋಡ್ರಿ, ಎಷ್ಟು ಜನರ ಜೀವನವನ್ನು ಹಾಳು ಮಾಡಿದ್ದೀರಿ. ದಲಿತ ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಹಿಸ್ಟ್ರಿ ನಮ್ಮ ಕಡೆ ಇದೆ. ಅದೆಲ್ಲ ಹೊರಗೆ ತಂದ್ರೆ ನಿಮ್ಮ ಮನೆ ಹಿಡ್ಕೊಂಡು, ನಿಮ್ಮ ಊರು ಹಿಡ್ಕೊಂಡು ಜಮಖಂಡಿ ಬರೆಯುವವರೆಗೂ ನಿಮ್ಮ ರಾಡಿ ಬೀಳ್ತದ. ಇಂತಹ ಕೃತ್ಯವನ್ನು ಮಾಡುವಂಥವ್ರು ನೀವು ಈ ಒಂದು 2026 ಇಂತಹ ಒಂದು ಕಾಲಘಟ್ಟದಲ್ಲಿ ಜಾತೀಯತೆ ಮಾಡ್ತೀರಿ ಅಂದ್ರೆ ನಿಮಗೆ ನಾಚಿಕೆ ಬರಂಗಿಲ್ಲ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಜಿಲ್ಲಾಡಳಿತ ಇವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇಲ್ಲೇನು ಹೇಳಿಕೆಗಳನ್ನು ಇವತ್ತು ಕೊಡಲಾಗಿದೆ, ಎಲ್ಲ ಹೇಳಿಕೆಗಳು ಸುಳ್ಳದಾವ. ಅಲ್ಲಿ ಜಾತಿ ತಾರತಮ್ಯ ನಡೆದಿದೆ, ಸತ್ಯವಾಗಿದೆ. ಯಾವ ಒಂದು ಧರ್ಮ ಕೂಡ ಜಾತೀಯತೆ ಮಾಡ್ರಿ ಅಂತ ಹೇಳಂಗಿಲ್ಲ. ಆದ್ರೆ ಅದನ್ನು ಆಚರಣೆ ಮಾಡುವಂತ ವ್ಯಕ್ತಿಗಳ ಮನಸ್ಥಿತಿ ಸರಿ ಇಲ್ಲ. ಅವರೆಲ್ಲ ಜಾತಿಯ ಕೊಂಪೆ ಆಗಿದ್ದಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಆಗ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.